ಕೆಲವೇ ಕ್ಷಣಗಳಲ್ಲಿ ವಂದೇ ಭಾರತ್ ರೈಲು ಸೇರ್ಪಡೆ ಆಗುತ್ತೆ. ಕರ್ನಾಟಕದ 11ನೇ ವಂದೇ ಭಾರತ್ಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಲ್ಲಿ ಚಾಲನೆ ಕೊಡ್ತಾ ಇದ್ದಾರೆ. ಇದು ಉತ್ತರ ಕರ್ನಾಟಕ ಜನರ ಬಹುದಿನಗಳ ಕನಸು. ರಾಜ್ಯ ರೈಲ್ವೆ ಇಲಾಖೆಗೆ ಮತ್ತೊಂದು ವಂದೇ ಭಾರತ್ ರೈಲು ಸೇರ್ಪಡೆ ಆಗ್ತಾ ಇದೆ. ಆಗಲೇ ಹೇಳ್ತಾ ಇದ್ದೆ, 8 ಜಿಲ್ಲೆಗಳ ಮೂಲಕ ಈ ರೈಲು ಹಾದು ಹೋಗುತ್ತೆ. ಬುಧವಾರ ಹೊರತುಪಡಿಸಿದ್ರೆ ವಾರದ 6 ದಿನ ಈ ರೈಲು ಸಂಚಾರ ಮಾಡುತ್ತೆ. ಕಿತ್ತೂರು ಕರ್ನಾಟಕ, ದಕ್ಷಿಣ ಕರ್ನಾಟಕ ಮೂಲಕ ರಾಜ್ಯ ರಾಜಧಾನಿಯನ್ನು ಸಂಪರ್ಕಿಸುತ್ತೆ. ಬೆಳಗಾವಿಯಿಂದ ಬೆಳಗ್ಗೆ 5:20ಕ್ಕೆ ಹೊರಟು ಮಧ್ಯಾಹ್ನ 1:50ಕ್ಕೆ ಬೆಂಗಳೂರು ತಲುಪುವ ರೈಲು. ಇನ್ನು ಮತ್ತೊಂದು ಟೈಮಿಂಗ್ಸ್ ನೋಡೋದಾಯಿತು ಅಂತಂದರೆ ಮಧ್ಯಾಹ್ನ 2:20ಕ್ಕೆ ಬೆಂಗಳೂರಿನಿಂದ ಹೊರಟು ರಾತ್ರಿ 10:40ಕ್ಕೆ ಬೆಳಗಾವಿಯನ್ನು ತಲುಪಲಿದೆ. ಈ ರೈಲು ತುಮಕೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ನಡುವೆ ಸಂಪರ್ಕಿಸಲಿದೆ. ಒಟ್ಟಾರೆಯಾಗಿ ಪ್ರಯಾಣದ ಅವಧಿ 8 ಗಂಟೆ 50 ನಿಮಿಷ ಇರುತ್ತೆ. ಇವತ್ತು ಇದರ ಜೊತೆಗೆ ರಾಜ್ಯದ ವಂದೇ ಭಾರತ್ ರೈಲಿನ ಜೊತೆ 2 ಉತ್ತರ ಭಾರತ ರೈಲಿಗೂ ಕೂಡ ವರ್ಚುವಲ್ ರೈಲುಗಳ ಮೂಲಕ ಚಾಲನೆ ದೊರೆಯಲಿದೆ. ಬೆಂಗಳೂರು ಟು ಬೆಳಗಾವಿ ರೈಲಿನ ಸಂಖ್ಯೆ 26751. ಈ ಒಂದು ರೈಲಿಗೆ ಉದ್ಘಾಟನೆ ಭಾಗ್ಯ ಸಿಗುತ್ತೆ. ಹಸಿರು ನಿಶಾನೆಯನ್ನು ತೋರಿಸಲಾಗುತ್ತೆ. ಮತ್ತೊಂದು ಕಡೆ ವಂದೇ ಭಾರತ್ ರೈಲು 8 ಗಂಟೆ 50 ನಿಮಿಷಗಳಲ್ಲಿ 611 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತೆ. ರಾಜ್ಯದ ರೈಲ್ವೆ ಇತಿಹಾಸದಲ್ಲಿ ಇದು ಮೈಲಿಗಲ್ಲಾಗುತ್ತೆ. ಯಾಕಂದರೆ 611 ಕಿಲೋಮೀಟರ್ ಅಂತ 8 ಗಂಟೆ 50 ನಿಮಿಷಗಳಲ್ಲಿ ಇದು ಕ್ರಮಿಸುತ್ತೆ. ಯಾವ್ಯಾವ ರೂಟ್ ಇರುತ್ತೆ, ಏನೇನು ಪ್ರೈಸ್ಗಳನ್ನ ಫಿಕ್ಸ್ ಮಾಡಿದ್ದಾರೆ, ಏನೇನು ಫೆಸಿಲಿಟೀಸ್ಗಳಿದೆ, ಇದು ಜನರಿಗೆ ಹೇಗೆ ಸಹಕಾರಿಯಾಗುತ್ತೆ ಅನ್ನುವಂಥದ್ದನ್ನ ಈ ಹಿಂದೆ ನಾವು ಡೀಟೇಲ್ಸ್ ಕೊಡ್ತಾ ಹೋಗ್ತಾ ಇದ್ವಿ. ಈಗ ಬೆಂಗಳೂರು ಟು ದಾವಣಗೆರೆಗೆ ನೀವೇನಾದರೂ ಚೇರ್ ಕಾರಲ್ಲಿ ಹೋಗಬೇಕು ಅಂತ ಹೇಳಿದ್ರೆ 890 ರೂಪಾಯಿ ಆಗುತ್ತೆ. ಅದೇ ನೀವು ಎಕ್ಸಿಕ್ಯೂಟಿವ್ ಚೇರ್ ಕಾರ್ನಲ್ಲಿ ಹೋಗ್ತೀನಿ ಅಂತ ಅಂದರೆ 1715 ರೂಪಾಯಿ ಆಗುತ್ತೆ. ಇನ್ನು ನೀವು ಬೆಂಗಳೂರು ಟು ತುಮಕೂರು ಹೋಗ್ತೀವಿ ಅಂತ ಹೇಳಿದ್ರೆ ಚೇರ್ ಕಾರ್ಗೆ 425 ರೂಪಾಯಿ ಆಗುತ್ತೆ. ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಆಯಿತು ಅಂತ ಹೇಳಿದ್ರೆ 810 ರೂಪಾಯಿ ಆಗುತ್ತೆ. ಇನ್ನು ಬೆಂಗಳೂರು ನಿಲ್ದಾಣದಿಂದ ಯಶವಂತಪುರಕ್ಕೆ ನೀವೇನಾದರೂ ಹೋಗ್ತೀವಿ ಅಂತ ಹೇಳಿದ್ರೆ 365 ರೂಪಾಯಿ ಇರುತ್ತೆ ಚೇರ್ ಕಾರಿಗೆ. ಎಕ್ಸಿಕ್ಯೂಟಿವ್ ಚೇರ್ ಕಾರಿಗೆ 690 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಇನ್ನು ಬೆಳಗಾವಿ ಟು ಬೆಂಗಳೂರು, ಸಾಕಷ್ಟು ಜನರು ಉತ್ತರ ಕರ್ನಾಟಕದ ಭಾಗದ ಜನರು ಇಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಪ್ರೈವೇಟ್ ಬಸ್ಗಳನ್ನು ಅವರೇನಾದರೂ ಹೋಗ್ತೀವಿ ಆ ಬಸ್ಗಳಲ್ಲಿ ಅಂತ ಹೇಳಿದ್ರೆ ದುಪ್ಪಟ್ಟು ಹಣ ಆಗುತ್ತೆ, ಬಟ್ ಲೇಟ್ ಕೂಡ ಆಗುತ್ತೆ. ಸೊ ಹಾಗಾಗಿ ಈ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗುವಂತಹ ಜನರಿಗೆ ಇದು ಸಾಕಷ್ಟು ಸಹಕಾರಿಯಾಗುತ್ತೆ. ಸೊ ಹಾಗಾಗಿ ಬೆಳಗಾವಿ ಟು ನೀವು ಬೆಂಗಳೂರು ಬರ್ತೀವಿ ಅಂತ ಹೇಳಿದ್ರೆ 1630 ರೂಪಾಯಿ ಚೇರ್ ಕಾರ್ಗೆ ನಿಗದಿಪಡಿಸಲಾಗಿದೆ. ಎಕ್ಸಿಕ್ಯೂಟಿವ್ ಚೇರ್ ಕಾರಿಗೆ 2955 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಸೊ ಹಾಗಾಗಿ ವಂದೇ ಭಾರತ್ ರೈಲು 8 ಗಂಟೆ 50 ನಿಮಿಷಗಳಲ್ಲಿ 611 ಕಿಲೋಮೀಟರ್ ದೂರವನ್ನು ಕ್ರಮಿಸಲಿದ್ದು ರಾಜ್ಯದ ರೈಲ್ವೆ ಇತಿಹಾಸದಲ್ಲಿ ಇದು ಮೈಲಿಗಲ್ ಆಗತ್ತೆ. ವಂದೇ ಭಾರತ್ ರೈಲಿಗೆ ಚಾಲನೆಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀಡಲಿದ್ದಾರೆ ಪ್ರಧಾನಿ ನಮೋ. ಇನ್ನು ಇದೇ ವೇದಿಕೆಯಿಂದ ಅಮೃತ್ಸರ್, ವೈಷ್ಣೋದೇವಿ, ಕತ್ರಿ ಮತ್ತು ಅಜ್ನಿ, ನಾಗ್ಪುರ್, ಪುಣೆ ವಂದೇ ಭಾರತ್ ರೈಲುಗಳಿಗೂ ವರ್ಚುವಲ್ ಮೂಲಕ ಚಾಲನೆ ನೀಡಲಾಗುತ್ತೆ. ಇವತ್ತಿನ ಬೆಂಗಳೂರಿಗೆ ಆಗಮಿಸಿದಾರಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ವೇಳಾಪಟ್ಟಿ ಅಂದರೆ ಟೈಮ್ ಟೇಬಲ್ ಈಗ ಆಲ್ರೆಡಿ ಸಿದ್ಧತೆ ಪಡಿಸಲಾಗಿತ್ತು. ಬಟ್ ಕೊಂಚ ಏರುಪೇರು ಆಗುತ್ತೆ. ಯಾಕಂದರೆ ಈಗ ಆಲ್ರೆಡಿ 11:15ಕ್ಕೆ ಬಂದು ಹಸಿರು ನಿಶಾನೆಯನ್ನು ತೋರಿಸಬೇಕಾಗಿತ್ತು. ಬಟ್ ಈಗ ಜಸ್ಟ್ ಮೆಜೆಸ್ಟಿಕ್ಗೆ ಅವರು ರೀಚ್ ಆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಕರ್ನಾಟಕದ 11ನೇ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನು ತೋರಿಸಲಿದ್ದಾರೆ. ನಂತರ ರಸ್ತೆ ಮಾರ್ಗದ ಮೂಲಕ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ತೆರಳಲಿದ್ದು 11:45ರಿಂದ ಮಧ್ಯಾಹ್ನ 12:50ರವರೆಗೆ ಹಳದಿ ಮಾರ್ಗ ಲೋಕಾರ್ಪಣೆಯನ್ನ ಮಾಡಬೇಕಾಗಿತ್ತು.
ಬಟ್ ಅಲ್ಲೂ ಕೂಡ ಲೇಟ್ ಆಗುವಂತಹ ಚಾನ್ಸಸ್ ಇದೆ. ಬಟ್ ಏನು ಟೈಮ್ ಟೇಬಲ್ ಇದೆಯಲ್ಲ ಕೊಂಚ ಏರುಪೇರು ಆಗಬಹುದು. ಬಟ್ ಏನೇ ಆದರೂ ಕೂಡ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಇವತ್ತು ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 3 ಗಂಟೆಗಳ ಕಾಲ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಆ 3 ಗಂಟೆಗಳಲ್ಲಿ 3 ಪ್ರಮುಖ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವೇರಿಯೇಷನ್ಸ್ ಆಗುತ್ತೆ ಟೈಮಿಂಗ್ಸಲ್ಲಿ, ಬಟ್ ನೋ ಇಶ್ಯೂಸ್. ಅವ್ರು ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವೆಲ್ಲವನ್ನ ಕೂಡ ಕಂಪ್ಲೀಟ್ ಮಾಡಲಾಗುತ್ತೆ. ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ತಾರೆ. ಮತ್ತೆ ಅವರಿಗೆ 2:40ಕ್ಕೆ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ವಾಪಸ್ ಆಗಲಿದ್ದಾರೆ. ಮೊದಲ ಕಾರ್ಯಕ್ರಮ KSR ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಪ್ರಧಾನಿ ಮೋದಿ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲಿಗೆ ಚಾಲನೆ ಕೊಡ್ತಾರೆ. ಅದರ ಜೊತೆಗೆ ಇದೇ ವೇದಿಕೆಯಿಂದ ಅಮೃತ್ಸರ್, ವೈಷ್ಣೋದೇವಿ, ಕತ್ರಿ ಮತ್ತು ಅಜ್ನಿ, ನಾಗ್ಪುರ್, ಪುಣೆ ವಂದೇ ಭಾರತ್ ರೈಲುಗಳಿಗೆ ವರ್ಚುವಲ್ ಮೂಲಕ ಚಾಲನೆ ಕೊಡ್ತಾರೆ. ನಂತರ ರಸ್ತೆ ಮಾರ್ಗದ ಮೂಲಕ ರಾಖಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ತೆರಳಲಿದ್ದು ಅಲ್ಲಿ ಹಳದಿ ಮಾರ್ಗ ಲೋಕಾರ್ಪಣೆ ಮಾಡಿ ಎಲೆಕ್ಟ್ರಾನಿಕ್ ಸಿಟಿವರೆಗೆ ಮೆಟ್ರೋನಲ್ಲಿ ಪ್ರಯಾಣಿಸಲಿದ್ದಾರೆ. ಅದಾದ ಮೇಲೆ 3ನೇ ಕಾರ್ಯಕ್ರಮ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಬೆಂಗಳೂರಿನಲ್ಲಿ ಮೆಟ್ರೋ 3ನೇ ಹಂತ. ಈ ಯೋಜನೆಗೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ. ಬೆಂಗಳೂರು ಮಹಾನಗರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಬೆಂಗಳೂರಿನ ಮಹಾಜನತೆ ಇವತ್ತೇನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇಲ್ಲಿಗೆ ಬಂದು ಬೆಂಗಳೂರು ಎಲ್ಲೋ ಮೆಟ್ರೋ ಲೈನ್ ಇವತ್ತೇನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಭಾಳ ಸಂತೋಷದಿಂದ ಇವತ್ತು ಕಾಯ್ತಾ ಇದ್ದಾರೆ. ಈ ಎಲ್ಲೋ ಮೆಟ್ರೋ ಲೈನ್ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಭಾಗದ ಅಲ್ಲಿಯ ಮಹಾಜನತೆಗೆ ಸಾಕಷ್ಟು ಅನುಕೂಲ ಆಗ್ತದೆ. IT ಕಾರಿಡಾರ್ಗೆ ಅಲ್ಲೂ ಕೂಡ ಸಾಕಷ್ಟು ಅನುಕೂಲ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಎದುರು ನೋಡ್ತಾ ಇದ್ದಾರೆ. ನಮಗೆಲ್ಲರೂ ಕೂಡ ಸಂತೋಷ ಇದೆ, ಹೆಮ್ಮೆ ಇದೆ. ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ, ಇವತ್ತು ಬೆಂಗಳೂರು ಮಹಾಜನತೆ ಮತ್ತು ರಾಜ್ಯದ ಜನರು ಕೂಡ ಇವತ್ತು ಮೋದಿಜಿಯವರ ಈ ಒಂದು ಭೇಟಿ ಎದುರು ನೋಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಎಲ್ಲೋ ಮೆಟ್ರೋ ಲೈನ್ ಜೊತೆಯಲ್ಲಿ ಬೆಂಗಳೂರು ಬೆಳಗಾವಿ ಮಧ್ಯೆ ವಂದೇ ಭಾರತ್ ಟ್ರೈನನ್ನು ಕೂಡ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ತುಂಬ ಸಂತೋಷವಾಗಿದ್ದೇವೆ. ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಕೂಡ ಅಭಿವೃದ್ಧಿಯತ್ತ ಭಾರತ ಸರ್ಕಾರ ಯಾವ ರೀತಿ ಅಭಿವೃದ್ಧಿ ಆಗ್ತದೆ ಅದರಲ್ಲಿ ಕರ್ನಾಟಕವು ಕೂಡ ಒಂದು ಅನ್ನೋದನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಅವರು 11ನೇ ವಂದೇ ಭಾರತ್ ಅನ್ನ ಕರ್ನಾಟಕಕ್ಕೆ ಇವತ್ತು ಸಮರ್ಪಣೆ ಮಾಡ್ತಾ ಇದ್ದಾರೆ. ವಂದೇ ಭಾರತ್ ಈಗಾಗಲೇ ಹುಬ್ಬಳ್ಳಿಯಿಂದ ಬರ್ತಾ ಇದೆ. ಅದೇ ರೂಟಲ್ಲಿ ವಂದೇ ಭಾರತ್ ಇವತ್ತು ಬೆಳಗಾವಿಗೂ ಕೂಡ ಹೋಗ್ತಕ್ಕಂಥದಕ್ಕೆ ಪ್ರಧಾನಿಗಳ ಒಂದು ದೂರದೃಷ್ಟಿಯ ಚಿಂತನೆ. ನಮ್ಮ ಅಶ್ವಿನಿ ವೈಷ್ಣವ್ ಅವರು, ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ನಾವೆಲ್ಲರೂ ಕೂಡ ಇವತ್ತು ಇದರ ಜೊತೆಯಲ್ಲಿ ಸಂತೋಷವನ್ನು ಹಂಚಿಕೊಳ್ತಾ ಇದ್ದೀವಿ. ಒಂದು ದೇಶಕ್ಕೆ, ದೇಶದ ಇತಿಹಾಸದಲ್ಲಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಚಿಂತನೆ ಅಭಿವೃದ್ಧಿಯತ್ತ 11 ವರ್ಷದಲ್ಲಿ 50 ವರ್ಷ ಆಗದೇ ಇರೋ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರೋದ್ರಿಂದ ಅವ್ರಿಗೆ ಸ್ವಲ್ಪ ಕಾಂಗ್ರೆಸ್ನವರಿಗೆ ಸ್ವಾಭಾವಿಕವಾಗಿ ಬೇಸರಿಕೆ ಆಗಿರ್ತದೆ. ಅದಕ್ಕೋಸ್ಕರ ಅವ್ರು ಮಾತನಾಡ್ತಾರೆ. ವಂದೇ ಭಾರತ್ ಇರ್ಬೋದು, ಮೆಟ್ರೋ ಇರ್ಬೋದು, ಇವೆಲ್ಲವೂ ಕೂಡ ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ದೊಡ್ಡ ಕೊಡುಗೆ. ಇವತ್ತೇನು ಪ್ರಧಾನಿಯವರು ಉದ್ಘಾಟನೆ ಮಾಡುವಂತವರಿದ್ದಾರೆ. ಅತ್ಯಂತ ಜನದಟ್ಟಣೆಯ ಒಂದು ರೂಟ್ ಆಗಿತ್ತಿದು. ಇಲ್ಲಿಂದ ಸಿಲ್ಕ್ ಬೋರ್ಡ್ ಎಲೆಕ್ಟ್ರಾನಿಕ್ ಸಿಟಿ ಹೋಗೋದಕ್ಕೆ ಗಂಟೆಗಟ್ಟಲೆ ಜನ ಕಾಯ್ತಾ ಇದ್ರು. ಟ್ರಾಫಿಕ್ ಬ್ಲಾಕ್ ಆಗ್ತಾ ಇತ್ತು. ಎಮರ್ಜೆನ್ಸಿಗೆ ಕೂಡ ಹೋಗೋದಕ್ಕೆ ಕಷ್ಟ ಆಗ್ತಿತ್ತು, ಆಂಬ್ಯುಲೆನ್ಸ್ಗೂ ಕಷ್ಟ ಆಗ್ತಿತ್ತು. ದೊಡ್ಡ ಪ್ರಮಾಣದ ಆಟೋ ರಿಕ್ಷಾಗಳು, 2 ವೀಲರ್ಗಳು ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಹೋಗುವಂತ ಓಲಾ ಓಬರ್ಗಳು ಓಡಾಡ್ತಿದ್ವು.